ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ಇವತ್ತು ಒನ್ ಡೇ ಟ್ರಿಪ್ ಮಾಡ್ತಾಯಿದ್ದೀವಿ ನಾವು, ನಮ್ಮ ಫ್ರೆಂಡ್ಸ್ ಎಲ್ಲ. ಎಲ್ಲಿಗೆ ಹೋಗ್ತೀವಿ ಏನು ಅಂತ ಗೆಸ್ ಮಾಡ್ತಾಯಿರಿ. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಅಲ್ಲಿ ಏನು ಮಾಡ್ತೀವಿ, ಏನು ಎತ್ತ ಅಂತ. ಬರ್ತಿದ್ದಾರೆ ನನ್ನ ಪಿಕ್ ಮಾಡ್ಕೊಳ್ಳೋಕ್ಕೆ. ಅವ್ರು ಬರ್ತಿದ್ದಂಗೆ ಹೋಗೋದು. ಫಸ್ಟೇ ದಿನ ವ್ಲಾಗು. ಮಾತಾಡ್ತಾಯಿದ್ದೀನಿ ಏನು ಅಂತ ಗೊತ್ತಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫೋನ್ ಕ್ಲಾರಿಟಿನೂ ಸ್ವಲ್ಪ ಚೆನ್ನಾಗಿಲ್ಲ. ಒಂದು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ, ಹೋಗ್ತೀವಿ. ಯಾರೇ ಬರ್ತಾರೆ ನೀಟು ಮಾಡಿಸ್ತೀವಿ. ಫುಲ್ಲು ಬೇರೆ ತ್ಯಾವ ಇದ್ದೇವೆ. ಫುಲ್ಲು ಜಾಸ್ತಿ ಬಿಟ್ಟರೆ ಇದೊಂದು ರೋದನೆ. ಸರಿ, ಅವ್ರು ಬರ್ತಾರೆ, ಅವ್ರು ಬಂದಾಗ ಹೋಗೋಣ. ಲೆಟ್ಸ್ ಗೋ. ಇನ್ನೂ ಬಂದಿಲ್ಲ, ಎಲ್ಲರೂ ಅಲ್ಲಿ ಕಾಯ್ತಾವ್ರೆ. ನಾನು ಕರ್ಕೊಂಡೋಗೋನೇ ಇನ್ನೂ ಬಂದಿಲ್ಲ. ಅವರೇ ಹೇಳಿದ್ರು 6:30 ಹೋಗೋಣ ಅಂತ. ನಾನು 7 ಗಂಟೆಗಂತೆ. ಅಲ್ಲೇ ನಾನು ಬೇಗ ರೆಡಿ ಆಗಿಬಿಟ್ಟೆ. ಅವ್ರಿಗೆ 7 ಗಂಟೆಗಂತ ಹೇಳ್ಬಿಟ್ಟು ಇದನ್ನು 6:30ಗೆ ಕೆಳಗೆ ಬಂದು ಮನೆಯಿಂದ ಇನ್ನೂ ಬಂದಿಲ್ಲ. ಐಫೋನ್ ಬೇರೆ ತಗೊಬಿಟ್ಟವ್ರೆ. ಕಾಲ್ ಮಾಡಿದಾಗೆಲ್ಲ ವಾಯ್ಸ್ ಮೇಲ್ ಆಗ್ತಾವನೆ, ಫೋನು ಎತ್ತಿದ್ದಿಲ್ಲ. ಬರಲಿ, ಯಾರು ಅಂತ ತೋರಿಸ್ತೀನಿ. ಬೆಳಿಗ್ಗೆ ಚಳಿ ಬೇರೆ ಐತೆ, ಜರ್ಕಿನ್ ಹಾಕಿಲ್ಲ. ನೋಡಬೇಕು ಚಳಿ ಆಗುತ್ತೋ ಏನು ಅಂತ. ಗೈಸ್, ಮಕ್ಕುಗಿರಿ 7 ಗಂಟೆಗೆ ಹೇಳಿದ್ರೆ 7:30 ಬಂದವನು. ಓಪನ್ ಮಾಡೋ, ಲಾಗ್ ಮಾಡ್ತಾಯಿದ್ದೀನಿ. ಗೈಸ್, ಬಿಡದಿಗೆ ರೀಚ್ ಆಗಿದ್ದೀವಿ. ಇವಾಗ ಇಲ್ಲಿ ಶ್ರೀ ಶಿವಸಾಗರ್ ಬಿಡದಿ ತಟ್ಟೆ ಇಡ್ಲಿ ಅಂತ ದೋಸೆಯಲ್ಲಿ ನಿಲ್ಸಿದ್ದೀವಿ. ತಿನ್ಕೊಂಡು ಹೋಗೋದು ಅಷ್ಟೇ. ಬೈಕರ್ಸ್ ಎಲ್ಲ ಟ್ರಿಪ್ ಹೊಂಟವ್ರೆ. ಒಳ್ಳೆ ರೈಡು. ನೋಡೋ ಮಚ್ಚ, ಸೂಪರ್ ಬೈಕ್ಗಳು. ಏನೋ ಇಷ್ಟೊಂದು ರಶ್ಶು. ಪಬ್ಲಿಕಲ್ಲಿ ಫೋನ್ ಎತ್ತಕೊಂತಾರ, ಅದು ಎತ್ಬಿಟ್ಟಿದ್ದೀವಿ. ಮಾಡೋಣ, ಮಾಡ್ತಿದ್ದೀವಿ. ಫುಲ್ಲು ರಶ್ ಐತೆ. ಇಸ್ಕೊಂಡು ತಿಂದ್ಬಿಟ್ಟು ಸಿಗ್ತೀವಿ. ಅಷ್ಟು ನಾಷ್ಟ ಆಯಿತು, ಆಯ್ತಾ ಇದ್ದೀವಿ. ಬಿಸಿಲು ಇನ್ನೂ 2 ವರ್ಷ ಕಣ. ನಾವು ಕಾರಲ್ಲಿ ಬರೋಣ. 2 ವರ್ಷ ಅಲ್ಲ, 3 ವರ್ಷ. ಕಾರಲ್ಲಿಲ್ಲ ಅಂದ್ರೆ ಆ ಥರ ಸೂಪರ್ ಬೈಕಲ್ಲಾದರೂ ಬರಬೇಕು. ನಮ್ದು ಸೂಪರ್ ಬೈಕ್ FZ. ಈ ಒಂದು ಔಟ್ಫಿಟ್ ನೋಡ್ರಿ, ಫುಲ್ ವೈಟ್ ಬ್ಲ್ಯಾಕ್ ಜೀನ್ಸ್ ಹಾಕೊಂಡು ಶೂ ಹಾಕೊಂಡು ಬಂದವನೆ. ಆದ್ರೂ ಇಡ್ಲಿ ನಮ್ ಬೆಂಗಳೂರು ಥರನೇ, ಸ್ಪೆಷಲ್ ಏನಿಲ್ಲ. ಬ್ರ್ಯಾಂಡ್ ಬಿಡ್ದಿ ಅನ್ನೋದು ಅಷ್ಟೇ ಹೆಸರು. ಬಿಟ್ರೆ ಟೇಸ್ಟ್ ಎಲ್ಲ ಬೆಂಗಳೂರು ಚೆನ್ನಾಗಿರ್ಲಿಲ್ಲ. ನಾರ್ಮಲ್ ಆಗಿ ಐತೆ, ಅಂಥದ್ದೇನಿಲ್ಲ. ಎಲ್ಲೋಯ್ತಾ ಇದೀವಿ ಅಂತ ಹೇಳೋಣ. ಫಾರಿನ್ಗೆ ಹೋಯ್ತಾ ಇದೀವ ಹೇಳಿರ್ಲಿ. ಸದ್ಯಕ್ಕೆ ಈಗ ರಾಮನಗರಕ್ಕೆ ಹೋಯ್ತಾ ಇದೀವಿ. ರಾಮನಗರ ಬೆಟ್ಟ ತಿರ್ಗಾಡ್ಕೊಂಡು ಅಲ್ಲಿಂದ ಇನ್ನೂ ಇಬ್ರು ಬರ್ತಾರೆ. ಅವ್ರು ಮದ್ವೆಗೆ ಬಂದಿರೋದು. ನನ್ನ ವಾಯ್ಸ್ ಕೇಳಿಸ್ತೈತೆ ಅಲ್ವಾ ಗೊತ್ತಿಲ್ಲ. ಮದ್ವೆಗೆ ಬಂದವ್ರೆ. ನೋಡೋಣ, ಲೆಟ್ಸ್ ಗೋ. ಗಾಡಿಗಳು ಇಲ್ಲಿಂದ 1 ಅವರ್. ಇಲ್ಲಿಂದ 1 ಅವರ್ ಏನೋ, ಇಲ್ಲಿಂದ 1 ಅವರ್ ಐತೆ. ನೋಡ, ಓಡ್ಸೋದ್ರ ಮೇಲೆ ಡಿಪೆಂಡ್. ನಮ್ಗೇನ್ ಕೆಲ್ಸ ಇಲ್ಲ ಅಂತದ್ದು. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ. ಕೊನೆಗೂ ಲೊಕೇಶನ್ ರೀಚ್ ಆಗಿದ್ದೀವಿ. ಲೊಕೇಶನ್ ಮಾತ್ರ ಸೈಕಾಗೈತೆ. ಹೆಂಗೈತೆ ಅಂದರೆ ಲೊಕೇಶನ್ ನಂಬಿ ಹೋಗ್ಬಾರ್ದು ಅಂತ ಗೊತ್ತಾಯ್ತು. ನೋಡ್ರಿ, ಎಂಥ ಪೊದೆ ಕರ್ಕೊಬಂದ್ಬಿಟ್ಟೈತೆ. ಅರೆ ಇಲ್ಲಿ ಹಿಂಗೆ ಹೋಯ್ತಾ ಇನ್ನೂ ಚೆನ್ನಾಗೈತೆ. ಯಾರ್ದೋ ತೋಟಕ್ಕೆ ನುಗ್ಗಿದ್ದೀವಿ, ತಗಲಾಕೊಂಡ್ರೆ ಮರಕ್ಕೆ ಕಟ್ಟಾಕ್ತಾರೆ. ಅರೆ ಲೊಕೇಶನ್ ಮಾತ್ರ ಸಾಕಾಗೈತೆ. ಏನು ಹಾಕೋರ ಇಲ್ಲಿ? ಏನು ಹಾಕಿಲ್ಲ, ಫುಲ್ ಖಾಲಿ ಬಿಟ್ಟವ್ರೆ. ಉಳಿಸ್ಬಿಟ್ಬಿಟ್ಟವ್ರೆ ಹಾಕ್ಬೇಕು ಅಂತ.
ಈ ಥರ ಒಂದು 2 ಜಾಗ ಮಾಡ್ಕೊಬಿಟ್ಟಿದ್ದಿದ್ರೆ ಬೈ ಸೆಟ್ಲ್ ಆಗೋಗಿರೋದು. ಇಷ್ಟೇನೇನು ಜಾಗ? ಇಷ್ಟೇ. ಈಜಾಡ್ಕೊಂಡು ಹೋಗೋಣ ಆ ಕಡೆವರೆಗೂ. ಏನಂದರೆ ಈಜಾಡ್ಕೊಂಡು ಹೋಗೋಣ ಆ ಕಡೆವರೆಗೂ, ಅಲ್ಲಿವರೆಗೂ. ನೀರು ಇಳಿಯೋ ಥರ ಇರಬೇಕಿತ್ತು. ಇವಾಗ ಆ ಬೆಟ್ಟಕ್ಕೆ ಇವಾಗ ನಾವು ನೆಕ್ಸ್ಟ್ ಹೋಗಬೇಕು. ಆ ಬೆಟ್ಟನೋ ಗೊತ್ತಿಲ್ಲ. 3 ಐತಿ ಇಲ್ಲಿ. 1 2 3. ಯಾವ ಬೆಟ್ಟಕ್ಕೆ ಹೋಗ್ಬೇಕು ನೋಡಬೇಕು. ಬರಲಿ, ಬಂದಮೇಲೆ ವಿಡಿಯೋ ಮಾಡ್ಕೊಳ್ಳೋಣ. ಏನದು ಆಪಲ್ಲ ಅದು? ಇಲ್ಲ, ಹೂವು. ನೋಡು, ಅದು ಲೇಕ್ದೆಲ್ಲ ಆಟ ಆಡ್ಸೋದೈತೆ ನೋಡು. ಅದು ಗೇಟು ಇಲ್ಲೈತೆ ನೋಡ್ರಿ. ಇಲ್ಲಿ ಬೋಟೆಲ್ಲ ಐತೆ. ಯಾರೂ ಬಂದಿಲ್ಲ ಇವತ್ತು ಯಾಕೋ. ತಣ್ಣಗೈತಲ್ಲ. ಆರಾಮಾಗಿ ತೆಂಗಿನ ಗಿಡಗಳು, ತೆಂಗಿನ ಮರ. ಏನು ಮಾಡೋಣ ಈಗ? ಜಂಪ್ ಹೊಡೆಯೋಣ. ಅದೇ ಅವ್ರು ಹೇಳಿದ್ದೇನು ಗೊತ್ತಾ, ನಾವಲ್ಲಿ ಆಟ ಆಡೋಕೆ ಹೋಗ್ತೀವಿ ಅಂದ್ಬಿಟ್ಟು ಅವ್ರು ಹೇಳಿರೋದು ಆ ಎಂಡಿಗೆ ಹೋಗ್ರಿ ಅಂತ. ನಾವೇನು ಆಟ ಆಡೋಕೆ ಹೋಗಲ್ವಲ್ಲ, ಅಲ್ಲಿಗೆ ಹೋಗ್ಬೇಕು. ಚೆನ್ನಾಗಿರುತ್ತೆ, ಜಾಗ ಇರುತ್ತೆ. ಜಾಗ ಇರುತ್ತೆ. ಹೋಗೋಣ ಅಲ್ಲಿಗೆ. ಬನ್ನಿ ಗೈಸ್, ಹೋಗೋಣ. ಯಾರ ಇಲ್ಲಿ ನಮ್ಮ ಕಂಪ್ನಿ ಶರ್ಟ್ ಹೊಡ್ಗಾಕೋರೆ. ಬನ್ನಿ ಆ ಎಂಡಿಗೆ ಹೋಗೋಣ. ಅಲ್ಲಿ ಲಾಗು ಗೈಸ್, ಸ್ವಲ್ಪ ವೀಡಿಯೋ ಶೂಟು ಫೋಟೋ ಶೂಟ್ ಆಯಿತು. ಆ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ದೀವಿ ನೋಡ್ರಿ. ಎಲ್ಲರೂ ಅಲ್ಲಿ ಹೋಗೋರೆ, ಹತ್ತುತ್ತವ್ರೆ. ನಾವು ಇವಾಗ ಬೆಟ್ಟ ಹತ್ಬಿಟ್ಟು ಟಾಪ್ಗೆ ಹೋಗ್ತೀವಿ. 10 ನಿಮಿಷದಲ್ಲಿ ಹತ್ಲಾದ್ನ. ಹಾಂ, 10 ನಿಮಿಷದಲ್ಲಿ ಹತ್ಲಾದ್ನ. ಬರಪ್ಪ, ಇನ್ನೂ ಏನೇನೋ ಮಾಡೋಕೆ ಅಂದ್ಕೊಳ್ಳೋದೆ ಮಾಡೋಣ. ಹೆಂಗೆ ಕಾಣ್ತಾ ಇದ್ದೀನಿ? ಆ ಕಡೆಯಿಂದ ಕಾಣ್ತಾ ಇದ್ದೀನ ಕರೆಕ್ಟಾಗಿ? ಕಾಣ್ತಾ ಇದೆಯಾ? ಕಣ್ಣೊಳ್ಳೆ ಕಳ್ಳೊಂಥರ ಉಟ್ಕೊಂಡು ಬೆಳಕು. ಬೈಕರ್ಸ್ ಇವತ್ತು ನಾವು ಬರ್ತಾ ಇದ್ದೀವಿ. ಅಂಗಡಿಗೆ ಹೋಯ್ತೀವಿ. ಎಲ್ಲರೂ ಲವರ್ಸ್ಗಳ ಜೊತೆ ಒಂದು ಲವರು ಚೆನ್ನಾಗಿದೆ. ನಾನಿಬ್ಬರು ಮಕ್ಕ ನೆನಪಿಕೊಂಡಿರಿ, ಬರ್ತೀವಿ. ಬೆಟ್ಟ ಹತ್ಬಿಟ್ಟು ಒಂದು ಟಾಪಲ್ಲಿ ಸಿಗ್ತೀವಿ. ಮಸಾಲೆ ಮಜ್ಜಿಗೆ ಕುಡಿತಾ ಇದ್ವಿ ನೋಡಿ. ಕಳ್ಳ ಪುಣದಾಗ ಕುಡಿತಾ ಕಣ್ಣಾಗೈತೆ. ಎಷ್ಟೊಂದು ಮಜ್ಜಿಗೆ? ಒಂದು ಮಾವಿನಕಾಯಿ ತೊಗೊಂಬಿಡ. ಹಂಗೆ ನೀರು ಬೇಡ ಅಲ್ವಾ? ನೀರು ಬೇಡ, ಮಾವಿನಕಾಯಿ ತೊಗೊಂಡು ಹಿಂಗೆ ನಡ್ಕೊಂಡು ಹೋದರೆ ಬೆಟ್ಟ ಸಿಗುತ್ತೆ. ಸ್ಟೆಪ್ಸ್ ಇಷ್ಟೇ ಅಂತ ಇರೋದು ನೋಡಿ ಗಾಯ್ಸ್. ಎಷ್ಟು ಪೀಸ್ ಮಾಡಿಕೊಟ್ಟವ್ರೆ. ನಾನು ನಮ್ಮ ಸ್ಕೂಲ್ ಟೈಮಲ್ಲಿ ಕೊಡ್ತಾಯಿದ್ರು ನೋಡು. ಬರೀ ಕಟ್ ಮಾಡಿಬಿಟ್ಟು ಮಾವಿನಕಾಯಿ ಕೈ ಕೊಡೋರು. ಸಕಾಲಾಗಿದೆ. ಏನೋ ಲೇಕ್ ಐತಂತೆ. ಏನು ಆ್ಯಕ್ಟಿವಿಟೀಸ್ ಆಟಾಡ್ತಾರೋ ಅವ್ರಿಗೆ? ಓ ಹೌದು, ಹಾಗಾದ್ರೆ ಇದೇ ಗೇಟ್ ಹೇಳಿದವರು. ನಿನಗೆ ಎಷ್ಟು ತೋರಿಸ್ತೀನಿ ನೋಡಿರಿ. ಜೆಟ್ ಸ್ಕಿನ್ನು 500, ಸ್ಪೀಡ್ ಬೋಟ್ 200, ಕಯಾಕಿಂಗ್ 150, ಬನಾನಾ ರೈಡ್. ಅದು ಬನಾನಾ ಅಂತ ಹಾಕೋರೆ 300. ನಾವೇನು ಆಡಲ್ಲ, ತೋರಿಸಿ ಬನ್ನಿ. ನೋಡಿ, ಇಲ್ಲಿ ನದಿಗೆ ಹೋಗಬೇಡಿ ಅಂದ್ರೆ ಇವತ್ತು ಹಬ್ಬ ಅಂತ ನದಿಗೆ ಹೋಗ್ತೀನಿ ಅಂತ ಇದ್ದಾರೆ. ಜಾಗನೇ ಇಲ್ಲ. ಗುರುಜಿ ಪಿತ್ರ ಏನ್ ಮಾಡ್ಲಿಲ್ಲ ಅಲ್ಲ, ಕೋಪ ಬರ್ಸ್ಬೇಡ್ರಿ ನಂಗೆ. ಹೋಗ್ಬೇಡ್ರಿ ನದಿಗೆ, ಅಲ್ಲಿ ಮುಂದೆ ಯಾವ್ದಾರ ಹೋಗ್ರುತ್ತೆ ಗುರುಜಿ. ಮಾತ್ರ ಸಾಕಾಗೈತೆ ನೋಡಿ, ಹೆಂಗೈತೆ ವ್ಯೂ. ಅಲ್ಲಿ ಮೈಂಡ್ ಫ್ರೆಶ್. ಏನು ಅಲ್ಲಿ ಇಳಿಸ್ಬಿಟ್ಟು ಹೋಗೋದು. ನೀರು ಫ್ರೀ ಅಲ್ವಾ ಇಂಥ ಜಾಗದಲ್ಲಿ? ಯಾವನ ಐತೆ
ಬೆಟ್ಟ ಹತ್ತಿದ್ವಿ ಗಾಯ್ಸ್. ಬಟ್ ವ್ಯೂ ಮಾತ್ರ ಸಕ್ಕತ್ತಾಗೈತೆ, ಫುಲ್ಲು ವ್ಯೂ. ಈಗ ಮೇಲ್ಗಡೆ ಬೆಟ್ಟದಲ್ಲಿ ಒಂದು ಶೂಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ಇವರವರೇ ವ್ಯೂ ನೋಡೋ, ಅಲ್ಲಿ ಸಂದಿಲ್ಲ ಯಾಕೆ ಹಿಂಗು. ಅಚ್ಚಾ ನಿಂಗೇನು ಅನ್ಸುತ್ತೆ, ಎಷ್ಟು ಜನ ನೋಡ್ಬೋದು ನನ್ನ ವೀಡಿಯೋ? ಅಲ್ಲ ಒಂದು ಅಂದಾಜು ಹೇಳು, ಒಂದು 5-10. 5-10 ಜಾಸ್ತಿ ನೋಡ್ತಾರೆ ಕಣ. ಕನ್ಫರ್ಮ ನೋಡೋಣ, ಕ್ಲಿಚ್ ಮಾಡಿರಿ. ಅದೇ ಲಾಗು ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಹಾಕಿರೋ, ಇನ್ಸ್ಟಾಗ್ರಾಮು ಟಿಕ್ಟಾಕಲ್ಲಿ ಫೇಮಸ್ ಆದವ್ರು ನೋಡ್ತಾರೆ. ನಾವು ಸೀದಾ ಲಾಗೇ ಮಾಡ್ತಾ ಇದ್ದೀವಿ, ನಮ್ದು ಯಾರು ನೋಡ್ತಾರೆ ಅಂತ. ಇದು ಮಾತು. ಇಲ್ಲಿಂದ ನೋಡಿ ಎಲ್ಲ ಇರುವೆಗಳ ಥರ ಹೆಂಗೆ ಕಾಣಿದ್ರೆ. ಇಲ್ಲೇ ಮಾಡೋಣ. ಅವರೇ ಯಾರು ಏನು ಮಾಡ್ತಾರೆ ಆಯ್ತು. ಇವಾಗ ಬೆಟ್ಟ ಹತ್ತಿ ಕೆಳಗಿಳಿದಾಯಿತು, ಹೋಗ್ತಾ ಇದ್ದೀವಿ ಸೀದಾ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಮನೆಗೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೇಳೋ ಸಪೋರ್ಟ್ ಮಾಡಿರಿ ಅಂತ. ಸಪೋರ್ಟ್ ಮಾಡಿ. ಫಸ್ಟ್ ಲಾಗ್ ಇದು ನಮ್ಮದು. ಹಾಂ, ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಇದೇ ಥರ ಚೆನ್ನಾಗಿ ಮಾಡ್ತೀವಿ. ಹಂಗೆ ಕಮೆಂಟ್ ಹಾಕಿ, ಡೈಲಿ ವ್ಲಾಗ್ ಬೇಕಾ ಇಲ್ಲ ಈ ಥರ ಓಡಾಡೋದು ವ್ಲಾಗ್ ಬೇಕಾ ಅಂತ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಬಾಯ್.